ಹೀಗೆ ಈ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಒಬ್ಬರು ಖ್ಯಾತ ಪಾರಂಪರಿಕ ವೈದ್ಯರು ಇದ್ದಾರೆ. ಇವರು 10 ವರ್ಷಗಳಿಂದ ನಾಟಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ. ಇವರು ಮಾಗಡಿ ತಾಲೂಕಿನಲ್ಲಿ ಬಹಳ ಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ. ಒಂದೆರಡು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲ್ಲ, ಇವರು 10 ಕಾಯಿಲೆಗಳಿಗೆ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಚಿಕಿತ್ಸೆ ನೀಡುತ್ತಾರೆ. ಇವರು ಇಂದು ಕಲಿತಿರುವ ಎಲ್ಲ ವಿದ್ಯೆಗಳಿಗೆ ತಮ್ಮ ತಂದೆಯೇ ಕಾರಣವಂತೆ. ಕುದೂರಿನಲ್ಲಿ ಈ ಪಾರಂಪರಿಕ ವೈದ್ಯ 10 ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರಂತೆ. ತಮ್ಮ ತಂದೆಯ ಕಾಲದಲ್ಲಿ ಅಷ್ಟಾಗಿ ಕಾಯಿಲೆಗಳು ಇಲ್ಲದಿದ್ದರೂ ತಮ್ಮನ್ನು ಹುಡುಕಿಕೊಂಡು ಬರುವವರಿಗೆ ಗಿಡಮೂಲಿಕೆಗಳ ಮೂಲಕ ಔಷಧಿಗಳನ್ನು ನೀಡಿ ಹೆಸರುವಾಸಿಯಾಗಿದ್ದರಂತೆ. ಅದೇ ರೀತಿ ತಮ್ಮ ತಂದೆಯವರು ಔಷಧಿಗಳನ್ನು ನೀಡುತ್ತಿದ್ದ ಕಾಲದಲ್ಲಿ ಈ ಕುದೂರಿನ ಪಾರಂಪರಿಕ ವೈದ್ಯ ತಮ್ಮ ತಂದೆಯ ಜೊತೆಯಲ್ಲೇ ಇದ್ದು ಅವರು ಹೇಳುವ ಔಷಧ ಗಿಡಗಳನ್ನು ತಂದುಕೊಟ್ಟು ಗಿಡಮೂಲಿಕೆಗಳ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನವನ್ನು ಹೊಂದಿದ್ದರಂತೆ. ನಂತರದಲ್ಲಿ ಇವರಿಗೆ ಹೆಚ್ಚಾಗಿ ಆಸಕ್ತಿ ಮೂಡಿ ಅದೇ ತಾಲೂಕಿನಲ್ಲಿದ್ದ ಗುರುಗಳ ಮೂಲಕ ನಿರಂತರವಾಗಿ ಕಲಿಯಲು ಪ್ರಾರಂಭಿಸಿದರಂತೆ. ಮುಂದೆ ಇದೇ ತಮ್ಮ ಜೀವನದ ಪರಮ ಗುರಿಯಾಗಿ ಹೊಸ ಹೊಸ ಔಷಧಿಗಳನ್ನು ತಯಾರಿಸಲು ಪ್ರಾರಂಭಿಸಿದರಂತೆ. ಹೀಗೆ 10 ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದನ್ನು ಕಲಿತ ಇವರು ಕುದೂರಿನಲ್ಲಿ ನಾಟಿ ಚಿಕಿತ್ಸೆಗಳಿಗೆ ಹೆಸರುವಾಸಿಯಾದರಂತೆ. ಇವರು ಮುಖ್ಯವಾಗಿ ಗ್ಯಾಂಗ್ರೀನ್ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬರುವಂತಹ ಹಾಗೂ ಅತಿಯಾದ ಧೂಮಪಾನದಿಂದ ಬರುವಂತಹ ಗ್ಯಾಂಗ್ರೀನ್ ಕಾಯಿಲೆ, ಥೈರಾಯ್ಡ್, ಪೈಲ್ಸ್, ಸಕ್ಕರೆ ಕಾಯಿಲೆ, BP, ಕಿಡ್ನಿ ಸ್ಟೋನ್, ಡಯಾಲಿಸಿಸ್, ಮಂಡಿ ನೋವು, ಲಿವರ್ ಸಮಸ್ಯೆ, ಚರ್ಮ ಕಾಯಿಲೆ, ಇಸುಬು, ಸೋರಿಯಾಸಿಸ್, ಜಾಂಡಿಸ್, ಹೇನು ಕಡುಕ, ಲಕ್ವಾ, ವೆರಿಕೋಸ್ ವೇನ್ಸ್, ಕಣ್ಣಿನ ಸಮಸ್ಯೆ, ದೂರದೃಷ್ಟಿ ದೋಷ, ಕಣ್ಣಿನ ಪೊರೆ ಹಾಗೂ ಲೈಂಗಿಕ ಸಮಸ್ಯೆ, ಲಿಂಗ ಹುಣ್ಣು, ಸಂತಾನ ಭಾಗ್ಯ ಹಾಗೂ ಇನ್ನು ಅನೇಕ ಕಾಯಿಲೆಗಳಿಗೆ ಇವರು ಚಿಕಿತ್ಸೆ ನೀಡುತ್ತಾರಂತೆ. ಇದಷ್ಟೇ ಅಲ್ಲ, ಇವರು ಕಲರ್ ಥೆರಪಿ, ಆಕ್ಯುಪಂಚರ್ ಚಿಕಿತ್ಸಾ ವಿಧಾನಗಳಿಂದಲೂ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಾರಂತೆ. ಇದರ ಜೊತೆಗೆ ಕುಡಿತ ಬಿಡಿಸಲು ಸಹ ಔಷಧಿಗಳನ್ನು ನೀಡುತ್ತಾರಂತೆ. ಈ ರೀತಿ ಇಷ್ಟೆಲ್ಲ ಔಷಧಿಗಳ ಜ್ಞಾನ ಹೊಂದಿರುವ ಇವರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರವಾದ ಜ್ಞಾನ ಮತ್ತು ಆಸಕ್ತಿ ಇದೆಯಂತೆ. 10 ವರ್ಷಗಳಿಂದ ಇದೆಲ್ಲವನ್ನು ಮಾಡಿಕೊಂಡು ಬರುತ್ತಿದ್ದರೂ ಕಳೆದ 15 ವರ್ಷಗಳಿಂದ ಗಿಡಮೂಲಿಕೆಗಳ ಜೊತೆಗೆ ತಮ್ಮ ಜೀವನವನ್ನು ಕಳೆದಿದ್ದಾರಂತೆ. ಮುಂದೆಯೂ ಇದೇ ಪಾರಂಪರಿಕ ವೃತ್ತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇರಿಸುವುದಾಗಿ ಹೇಳುತ್ತಿದ್ದಾರೆ. ಇಂತಹ ಆಸಕ್ತಿಕರ ಪಾರಂಪರಿಕ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ರಾಮನಗರದ ಮಾಗಡಿ ತಾಲೂಕಿನ ಕಡೆಗೆ ಹೊರಟಿತು. ಮಾಗಡಿ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳನ್ನು ದಾಟಿಕೊಂಡು ನಾವು ಈ ಕುದೂರಿಗೆ ಬಂದೆವು. ಕುದೂರಿನ ಹಳ್ಳಿಯ ಸೊಬಗನ್ನು ನೋಡುತ್ತಾ ಕೊನೆಗೆ ಈ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದೆವು. ನಾವು ಈ ಪಾರಂಪರಿಕ ವೈದ್ಯರನ್ನು ಭೇಟಿ ಮಾಡಿದ ನಂತರ ಕೆಲ ಕಾಲ ಮಾತುಕತೆ ನಡೆಸಿದೆವು. ನಂತರದಲ್ಲಿ ಇವರ ಚಿಕಿತ್ಸಾ ವಿಧಾನಗಳ ಬಗ್ಗೆ, ಔಷಧಿಗಳ ಬಗ್ಗೆ ತಿಳಿದುಕೊಂಡೆವು. ಅಷ್ಟರಲ್ಲಾಗಲೇ ಒಬ್ಬರು ರೋಗಿ ಇವರನ್ನು ಹುಡುಕಿಕೊಂಡು ಬಂದಿದ್ದರು. ಇವರು ಇದಾಗಲೇ ಇವರ ಬಳಿ ಚಿಕಿತ್ಸೆ ಪಡೆದು ಗುಣವಾಗುತ್ತಿರುವುದರಿಂದ ಮತ್ತೆ ಔಷಧಿಗಳನ್ನು ಪಡೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದರಂತೆ. ಹಾಗಾದರೆ ಮೊದಲು ಇವರಿಗೆ ಏನಾಗಿತ್ತು, ಇವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನಗೆ ಆರೋಗ್ಯ ತುಂಬ ಏರುಪೇರಾಗಿತ್ತು. ವೆರಿಕೋಸ್ ವೈನ್ ಇತ್ತು, ಗ್ಯಾಸ್ ಟ್ರಬಲ್ ಇತ್ತು. ನಾನು ಮತ್ತು ತುಂಬ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಆಯುರ್ವೇದಿಕಲ್ಲಿ ಇಲ್ಲಿ ಒಬ್ಬರು ಕುದೂರಲ್ಲಿ ಮೋಹನ್ ಸ್ವಾಮಿ ಅಂತ ಒಬ್ಬರು ಇದ್ದರು. ಅವ್ರ ಹತ್ರ ಟ್ರೀಟ್ಮೆಂಟ್ ಅಂತ ಬಂದ್ವಿ. ಅಲ್ಲಿ ಬಂದಿದ್ದಕ್ಕೆ ಟ್ರೀಟ್ಮೆಂಟು ನಮಗೆ ಉಪಕಾರಿ ಆಗಿದೆ. ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು, ಏನು ಮೋಸ ಇಲ್ಲ, ತಗೋಬೋದು. ನಾನು ಕೂಡ 6 ತಿಂಗಳಿಂದ ತೊಗೊತಾ ಇದ್ದೀನಿ. ವೆರಿಕೋಸ್ ವೈನು ತುಂಬ ಪ್ರಾಬ್ಲಮ್ ಇತ್ತು, ಅದೆಲ್ಲ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ. ಇದೇ ರೀತಿ ಇಲ್ಲಿಗೆ ಚಿಕಿತ್ಸೆ ಪಡೆದ ಮತ್ತೊಬ್ಬರು ಬಂದಿದ್ರು. ಇವರು ಸಹ ಕಣ್ಣಿನ ಸಮಸ್ಯೆ ಮತ್ತು BP ಸಮಸ್ಯೆ ಹಾಗೂ ಪೈಲ್ ಸಮಸ್ಯೆಗೆ ಚಿಕಿತ್ಸೆ ಪಡೆದಿದ್ದರಂತೆ. ಈಗ ಮತ್ತೊಮ್ಮೆ ಈ ಪಾರಂಪರಿಕ ವೈದ್ಯರ ಬಳಿ ತೋರಿಸಿಕೊಳ್ಳಲು ಬಂದಿದ್ದಾರಂತೆ. ಹಾಗಾದರೆ ಬನ್ನಿ ಇವರ ಅಭಿಪ್ರಾಯವೇನು ಕೇಳೋಣ. ಕುದೂರಿನ ಮೋಹನ್ ಸ್ವಾಮಿ ಅವ್ರ ಹತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ. BP ಕಮ್ಮಿ ಆಗಿದೆ ಮತ್ತು ಆಕ್ಯುಪ್ರೆಷರು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮಂಡಿ ನೋವು ಕೂಡ ಕಮ್ಮಿ ಆಗಿದೆ. ಮತ್ತು ಪೈಲ್ಸ್ಗೆ ಟ್ರೀಟ್ಮೆಂಟ್ ತೊಗೊತಾಯಿದ್ರು, ಅದು ಸಂಪೂರ್ಣವಾಗಿ ಗುಣಮುಖ ಆಗಿದೆ. ಈಗ ಮತ್ತೆ ನಾನು ಆಕ್ಯುಪ್ರೆಷರು ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇದ್ದೀನಿ. ವಿಶೇಷವಾಗಿ ಕಣ್ಣಿಂದು ಡ್ರಾಪ್ಸು ಮೋಹನಣ್ಣವ್ರ ಹತ್ರ ಹಾಕ್ಸ್ಕೊಂಡ್ಮೇಲೆ ನಾನು ಕಣ್ಣು ಚೆನ್ನಾಗಿ ಈಗ ದೃಷ್ಟಿ ದೋಷ ನಿವಾರಣೆ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಈಗ ಅದನ್ನು 3-4 ಸಲ ಹಾಕ್ಸ್ಕೊಂಡ್ರೆ ಪೂರ್ತಿ ಕ್ಯೂರ್ ಆಗುತ್ತೆ ಅಂತ ಹೇಳೋರೆ. ಹೀಗೆ ಅನೇಕರಿಗೆ ಈ ಪಾರಂಪರಿಕ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಇವರು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಈ ಹಿಂದೆ ನಾವು ಈ ಕುದೂರಿನ ಪಾರಂಪರಿಕ ವೈದ್ಯರನ್ನು ವಿಭಿನ್ನ ವೈದ್ಯರು ಎನ್ನುವುದಕ್ಕೆ ಒಂದು ಕಾರಣವೂ ಇದೆ, ಅದನ್ನು ಮುಂದೆ ತಿಳಿಸ್ತೇವೆ. ಕುದೂರಿನ ಈ ಪಾರಂಪರಿಕ ವೈದ್ಯರು ತಮ್ಮ ತಂದೆಯಿಂದ ಕಲಿತಂತಹ ಅನೇಕ ಔಷಧ ಮೂಲಿಕೆಗಳಿಂದಲೇ ಇಂದು ಭಯಂಕರ ಕಾಯಿಲೆಗಳು ಎಂದು ಹೇಳಿಕೊಂಡು ಬರುವವರಿಗೆ ಸಾಮಾನ್ಯ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ನೀಡಿ ಗುಣ ಮಾಡುತ್ತಿದ್ದಾರೆ. ಇವರು ಮುಖ್ಯವಾಗಿ
ಮುಖ್ಯವಾಗಿ ಗ್ಯಾಂಗ್ರೀನ್, ಸಕ್ಕರೆ ಕಾಯಿಲೆ, ಥೈರಾಯ್ಡ್, ಪೈಲ್ಸ್, BP, ಕಿಡ್ನಿ ಸ್ಟೋನ್, ಮಂಡಿ ನೋವು, ಲಿವರ್ ಸಮಸ್ಯೆ, ಚರ್ಮ ಕಾಯಿಲೆ, ವೆರಿಕೋಸ್ ವೇನ್ ಸೇರಿದಂತೆ ಲೈಂಗಿಕ ಸಮಸ್ಯೆಗಳು ಹಾಗೂ ಇನ್ನು ಸಂತಾನ ಭಾಗ್ಯಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಇಷ್ಟೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರಂತೆ. ಇದಷ್ಟೇ ಅಲ್ಲ, ಇವರು ಕಲರ್ ಥೆರಪಿ, ಆಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನಗಳಿಂದಲೂ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಾರಂತೆ. ಇವೆಲ್ಲದಕ್ಕೂ ಇವರೇ ಸ್ವತಃ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸುತ್ತಾರೆ. ಮೊದಲು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ನಂತರದಲ್ಲಿ ಬೇರೆಯವರಿಗೆ ನೀಡುತ್ತಾರಂತೆ. ಹಾಗಾದರೆ ಈ ವಿಶಿಷ್ಟ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಲ್ಲಿರುವ ವೈದ್ಯ ಮೋಹನ್ ಸ್ವಾಮಿ ಅವರು.